ಕೆಜಿಎಫ್ ತಾಲೂಕು ಕಚೇರಿ ಮುಂದೆ ಧರಣಿಯನ್ನು ಹಮ್ಮಿಕೊಂಡಿರುವಂಥ ವಿಷಯವನ್ನು ನಿಮ್ಮ ಮುಂದೆ ನಾವು ಹೇಳಬೇಕು. ನಮ್ಮ ಕ್ಷೇತ್ರದಲ್ಲಿ ಸುಮಾರು 4,000 ಪಡಿತರ ಚೀಟಿಯನ್ನು ರದ್ದು ಮಾಡಿದ್ದಾರೆ. 14,500 ಜನ ಪೆನ್ಷನ್ದಾರರನ್ನು ರದ್ದು ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಕಡು ಬಡವರು. ತಿನ್ನೋಕೆ ಊಟಕ್ಕೂ ಒಂದೊಂದು ಊಟಕ್ಕೂ ಕೂಡ ಅವರು ಬೇರೆ ಕಡೆ ಕೂಲಿಗೆ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದು ಸಂಸಾರ ನಡೆಸಬೇಕು. ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಎಷ್ಟೋ ಮನೆಯಲ್ಲಿ ವಿಧವೆಯರಿಗೆ ಅವರನ್ನು ನೋಡೋಕ್ಕೆ ದಿಕ್ಕಿಲ್ಲ. ಈ ಪೆನ್ಷನ್ ನಂಬಿಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ಅಂಥವ್ರಿಗೂ ಕೂಡ ಇವತ್ತು ಪೆನ್ಷನ್ ನಿಂತೋಗಿದೆ. ರೇಷನ್ ಕಾರ್ಡು ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಡ್ತಕ್ಕಂಥದ್ದನ್ನು ಇವರು ಕೊಡದೆ ರದ್ದು ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಇವರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಏನಿತ್ತು ಆ ಗ್ಯಾರಂಟಿ ತುಂಬಲಿಕ್ಕೆ ಈ ಬಡವರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇವರು ತಿನ್ನುವಂಥ ಅನ್ನದ ತಟ್ಟೆಯಲ್ಲಿ ಮಣ್ಣು ಹಾಕಿದ್ದಾರೆ. ಇವರು ಅನ್ನ ಹಾಕಿಲ್ಲ, ಮಣ್ಣು ಹಾಕಿದ್ದಾರೆ. ಆದರೆ ಕಳೆದ 10 ವರ್ಷ ನಾವು ಅಧಿಕಾರದಲ್ಲಿದ್ವಿ, ಯಾರಿಗೂ ರೇಷನ್ ಕಾರ್ಡ್ ತೆಗೆದಿಲ್ಲ, ಯಾರಿಗೂ ಪೆನ್ಷನ್ ನಿಲ್ಲಿಸಿಲ್ಲ. ಆವತ್ತು ಕೂಡ ಕೇಂದ್ರ ಸರ್ಕಾರದ ಸುತ್ತೋಲೆ ಕಾಲಕ್ಕೆ ಬರ್ತಾ ಇತ್ತು. ನಾವು ಪರಿಶೀಲನೆ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯದ ಆವತ್ತಿನ ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪಾಜಿಯವರು ಯಾರಿಗೂ ಈ ರಾಜ್ಯದಲ್ಲಿ ಪೆನ್ಷನ್ ನಿಲ್ಲಿಸಬಾರ್ದು, ರೇಷನ್ ಕಾರ್ಡ್ ನಿಲ್ಲಿಸಬಾರ್ದು, ಪ್ರತಿಯೊಬ್ಬರಿಗೂ ಎಲ್ಲರ ಮನೆ ಕೊಡಬೇಕು ಅನ್ನುವಂಥ ಯೋಜನೆಯನ್ನು ಕೊಟ್ಟರು. ಆದರೆ ಇವತ್ತು ಈ ಕ್ಷೇತ್ರದ ಶಾಸಕರು ರೂಪಕಲಾ ಅವರು 4,000 ಪೆನ್ಷನ್ ನಿಲ್ಲಿಸಿದ್ದಾರೆ, 4,000 ರೇಷನ್ ಕಾರ್ಡನ್ನು. ಈ ರೇಷನ್ ಕಾರ್ಡ್ ಮಂತ್ರಿ ಯಾರು? ಅವರಪ್ಪ ತಾನೇ. ಅವ್ರ ಅಪ್ಪನ ಮನೆಯಲ್ಲಿ ಹೋಗಿ 4,000 ಕಾರ್ಡ್ ನನ್ನ ಕ್ಷೇತ್ರದಲ್ಲಿ ನಿಂತೋಗಿದೆ, ನೀವು ಈ ರೀತಿ ಮಾಡಿದ್ದೀರಿ, ನನಗೆ ಕೆಟ್ಟ ಹೆಸರು ಬರ್ತಾ ಇದೆ, ಅದಕ್ಕಾಗಿ ಅದನ್ನು ವಾಪಸ್ ತೆಗೆದು ಮತ್ತೆ ಅವ್ರ ಕಾರ್ಡ್ ಕೊಡಿ ಅಂತ ಕೇಳಬೇಕಾ ಬೇಡ? ನೀವು ಕೇಳಿದ್ದೀರಾ ನಿಮ್ಮ ತಂದೆಯನ್ನ ಯಾವತ್ತಾದರೂ? ಕೇಳಿಲ್ಲ. ಯಾಕೆ? ನಿಮ್ಮ ತಂದೆಯವ್ರಿಗೂ ನಿಮ್ಗೆ ಆಗಲ್ವಾ? ಜಗಳ ಆಡಿದ್ದೀರಾ? ಅದು ನಮಗೆ ಸಂಶಯ. ವಂಶೋದಯ ಆಸ್ಪತ್ರೆಯಲ್ಲಿ PICU ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಅನುಮಾನ ಕಾಡ್ತಾ ಇದೆ. ತಂದೆ ಹತ್ರ ಹೋಗಿ ಮಾತಾಡೋದಕ್ಕೆ, ಕ್ಷೇತ್ರ ಜನರ ಸಮಸ್ಯೆ ಬಗೆಹರಿಸಕ್ಕೆ ನಿಮ್ಗೇನು ಅಡ್ಡ? ನಿಮ್ಗೇನು ತೊಂದರೆ? ಹೋಗ್ಲಿ, ಇಲ್ಲಿ ಯಾರಾದರೂ ನಿಮ್ಗೆ ಅಡ್ಡ ಮಾಡ್ತಾ ಇದ್ದಾರಾ? ಇಲ್ಲ ಕೋಲಾರಿಂದ ಬಂದು ನಿಮ್ಗೆ ಅಡೆತಡೆ ಮಾಡ್ತಾ ಇದ್ದಾರಾ? ನಾನು ಹೇಳ್ದೆ ಕೇಳಬೇಕು ಅಂತ ಏನೋ ವಾರ್ನಿಂಗ್ ಮಾಡ್ತಾ ಇದ್ದಾರಾ? ಇದು ಜನರಿಗೆ ಗೊತ್ತಾಗಬೇಕು, ನನಗಲ್ಲ. ನನಗೇನು ಗೊತ್ತಾಗೋದು ಬೇಡ. ಸಾರ್ವಜನಿಕರಲ್ಲಿ ಇದೊಂದು ಪ್ರಶ್ನೆ ಕಾಡ್ತಾ ಇದೆ, ಅನುಮಾನ ಕಾಡ್ತಾ ಇದೆ. ಯಾರಿಲ್ಲಿ ಶಾಸಕರು? ಓಟ್ ಹಾಕಿದ್ ನಿಮಗೆ, ಗೋವಿಂದ ಗೌಡ್ರಿಗಲ್ಲ. ಈ ಕ್ಷೇತ್ರದ ಜನರಿಗೆ ಓಟ್ ಹಾಕಿರೋದು. ನೀವು ಆಡಳಿತ ಮಾಡಿ. ಯಾರು ಆಡಳಿತ ಮಾಡ್ತಾರೆ ಈ ಕ್ಷೇತ್ರದಲ್ಲಿ? ಬ್ಯಾಲಳ್ಳಿಯಿಂದ ಬಂದು ಈ ಕ್ಷೇತ್ರದಲ್ಲಿ ಆಡಳಿತ ಮಾಡಬೇಕಾ? ಈ ಕ್ಷೇತ್ರದಲ್ಲಿ ನಿಮ್ಮನ್ನು ಗೆಲ್ಲಿಸಿದಂಥ ಕಾಂಗ್ರೆಸ್ ಮುಖಂಡರುಗಳಿಲ್ವಾ? ಅವ್ರ ಮಾತು ಏನು ನಡೀತಾ ಇದೆ? ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಗುತ್ತಿಗೆದಾರರಿಗೆ ಇಲ್ಲಿ ಸಣ್ಣ ಕೆಲಸ ಇಲ್ಲ. ಆಂಧ್ರದವ್ರಿಗೆ, ಕೋಲಾರವ್ರಿಗೆ, ಬೆಂಗಳೂರಿಗೆ ಕೆಲಸ ಕೊಡ್ತಾ ಇದ್ದೀರಿ. ಇವತ್ತು ಸಾಲಗಳು ಮಾಡಿಕೊಂಡು ಬಡ್ಡಿಗಳು ಕಟ್ಟಿದ್ದೀರಾ. ಬ್ಯಾಂಕಲ್ಲಿ ಸಾಲ ಮಾಡಿಕೊಂಡು ಇವತ್ತು ಅವರು ಬೀದಿ ಪಾಲಾಗಿದ್ದಾರೆ. ಅವ್ರನ್ನೇನು ಮಾಡಿದ್ದೀರಿ? ಪೆನ್ಷನ್ ಯಾಕೆ ಕಿತ್ತಾಕಿದ್ರಿ? 14,000 ಪೆನ್ಷನ್ನು, 80% ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಪೆನ್ಷನ್ ಹಣ. ಅದನ್ನು ನಿಲ್ಲಿಸಿದ್ದೀರಿ. ಯಾಕೆ? ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ? ಅವ್ರೇನು ಕೋಟ್ಯಾಧೀಶ್ವರ? ಇನ್ಕಮ್ ಟ್ಯಾಕ್ಸ್ ಹೋಲ್ಡ್ರ ಅವರು? ಇವತ್ತು ನೀವು 4 ತಿಂಗಳಿಂದ ಪೆನ್ಷನ್ ಕೊಡದೆ, 4 ತಿಂಗಳಿಂದ ರೇಷನ್ ಕೊಡದೆ ಅವ್ರನ್ನ ಈ ತಾಲೂಕು ಕಚೇರಿಗೆ ನೀವು ಅಲದಾಡಿಸ್ತಾ ಇದ್ದೀರಿ. ಇಲ್ಲಿ ಬಂದರೆ ಒಬ್ಬ ಗುಮಾಸ್ತ ಅವ್ರನ್ನ ಆಚೆ ಕಳಿಸ್ತಾರೆ. ಗುಮಾಸ್ತ, ಹೋಗಮ್ಮ ಯಾಕೆ ಬಂದಿ ಅನ್ನೋದು, ಹೋಗಪ್ಪ ಆಚೆ ಬನ್ನ ಹೋಗೋ ಅನ್ನೋದು. ಆ ಪೇಪರ್ ಸರಿ ಇಲ್ಲ, ಈ ಪೇಪರ್ ಸರಿ ಇಲ್ಲ ಅಂತ ಯಾಕ್ರಿ ಆ ಪೇಪರ್ ಕೇಳ್ತಾ ಇದ್ದೀರಿ? ಇದ್ದಿರೋ ಕಾರ್ಡ್ನ ಕಿತ್ತಾಕಿದ್ ನೀವು, ಇದ್ದಿರೋ ಪೆನ್ಷನ್ ಕಿತ್ತಾಕಿರೋದು ನೀವು ಕಿತ್ತಾಕ್ಬಿಟ್ಟು ಅವ್ರನ್ನ ಇವತ್ತು ದಾಖಲೆ ಕೇಳ್ತಾ ಇದ್ದೀರಾ? ಎಲ್ಲಿಂದ ತಂದು ಕೊಡೋದು? ಯಾರಪ್ಪ ಆಸ್ತಿ ಕೇಳ್ತಾ ಇದ್ದಾರೆ ಅವರು? 16 ವರ್ಷಗಳಿಂದ ಬರ್ತಕ್ಕಂಥ ಪೆನ್ಷನ್, 16 ವರ್ಷಗಳಿಂದ ಬರ್ತಕ್ಕಂಥ ರೇಷನ್ ಕಾರ್ಡ್ ನಿಲ್ಸಿದ್ದೀರಲ್ಲ, ನಿಮ್ಗೆ ಒಳ್ಳೇದಾಗತ್ತಾ? ಇಡೀ ಶಾಪ ಆಗ್ತಾ ಇದ್ದಾರೆ ಕ್ಷೇತ್ರ ಜನ. ಮುಂದಿನ ದಿನಗಳಲ್ಲಿ ನಿಮ್ಗೆ ಉತ್ತರ ಕೊಡ್ತಾರೆ. ಅದ್ರ ಜೊತೆಗೆ KG-ಹಳ್ಳಿಯಲ್ಲಿ ಕದ್ರೇಗೌಡನ ಕೋಟೆ ಅರಣ್ಯ ಇಲಾಖೆಗೆ ಸೇರಿತ್ತು ಅಂತೇಳಿ ಅರಣ್ಯ ಇಲಾಖೆಗೂ ನಮ್ಗೆ ಪತ್ರ ಕೊಟ್ಟಿದ್ದಾರೆ. ಇದು ನಮ್ಮದು ಜಮೀನು. 1930ನೇ ಇಸ್ವಿನಲ್ಲಿ ಮೈಸೂರು ಮಹಾರಾಜರು ನಮ್ಮ ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ, ಇದು ನಮ್ಮದೇ ಅಂತೇಳಿ ನಮ್ಗೆ ಪತ್ರ ಕೊಟ್ಟಿದ್ದಾರೆ. ಆದರೆ ನೀವು ಅಕ್ರಮ ದಾಖಲೆಗಳ ಸೃಷ್ಟಿ ಮಾಡಿ ಈ ಶ್ರೀನಿವಾಸಪುರ ತಾಲೂಕಲ್ಲಿ ಇರ್ತಕ್ಕಂಥ ಕಿತ್ತಂಡೂರು ಏನಿದೆ, ಆ ಕಿತ್ತಂಡೂರಿನ ಬ್ಯಾಲಳ್ಳಿ ಗೋವಿಂದಗೌಡರ ಸಂಬಂಧಿಕರಿಗೆ 60 ಎಕರೆ ಜಮೀನು ಮಾಡಿದ್ದೀರಿ ಅಂತೇಳಿ ಇವತ್ತು ದಾಖಲೆಗಳು ಹೇಳ್ತಾ ಇದೆ. ಹೆಂಗ್ ಸೃಷ್ಟಿ ಆಯ್ತು? ಯಾವ ಅಧಿಕಾರಿ ಇನ್ವಾಲ್ವ್ ಆಗಿದ್ದ? ಯಾವ ಮುಖಂಡ ಇನ್ವಾಲ್ವ್ ಆಗಿದ್ದ? ಯಾರಪ್ಪನ ಆಸ್ತಿ? ಕೆಜಿಎಫ್ ತಾಲೂಕಿನ ಸರ್ಕಾರಿ ಜಾಗ, ಕೆಜಿಎಫ್ ತಾಲೂಕಿನ ಅರಣ್ಯ ಭೂಮಿ
ಶ್ರೀನಿವಾಸಪುರ ತಾಲೂಕರಿಗೆ ಹೆಂಗೋಯ್ತು? ಯಾರು ಮಾಡಿಕೊಟ್ರಿ? ಇದ್ರ ಹಿಂದೆ ಇರೋದು ಯಾರು? ಇದನ್ನೆಲ್ಲ ಕೇಳಬೇಕು ಬೇಡ ನಾವು? ಅದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಹೋರಾಟ ಪ್ರಾರಂಭ ಅಂತ್ಯ 2028ರವರೆಗೂ ನಡೀತದೆ. ದಿನ ಹೋರಾಟ ಮಾಡ್ತೀವಿ, ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡ್ತೀವಿ. ಇದು 1, 2 ಅಲ್ಲ, ಬೇರೆ ಮೂರು ವಿಷಯ ಎತ್ಕೊಂಡು ಹೋರಾಟ ಮಾಡಿದ್ದಕ್ಕೆ ಇವತ್ತು ನಾವು ಮಾಡುವಂತ ದಿನದಿಂದ ಈ ದಿನದಲ್ಲಿ ಇವತ್ತು ಬಾಬಾ ಸಾಹೇಬರ ಪ್ರತಿಮೆಯನ್ನು ಇಟ್ಟಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮ್ಮ ಜೀವ. ನಾವು ಹುಟ್ಟು ಹೋರಾಟದಿಂದ ಬಂದಂಥವ್ರು. ಈ 14ನೇ ತಾರೀಕು ಉದ್ಘಾಟನೆ ಮಾಡುವಂಥದ್ದನ್ನು ಇಟ್ಕೊಂಡು ಇವತ್ತೇ ನೀವು ಉದ್ಘಾಟನೆ ಮಾಡಬೇಕು ಹೋಗಿದ್ದೀರಿ, ಮಾಡಿ ಸಂತೋಷ. ಇನ್ನೂ ಅಲ್ಲಿ ಪ್ರತಿಮೆ ಇಡುವಂಥ ಜಾಗ ಬೆಡ್ ಹಾಕಿರೋ ಸಿಮೆಂಟ್ ಇನ್ನೂ ಕ್ಯೂರಿಂಗ್ ಆಗಿಲ್ಲ. ಏನು ಬಿದ್ದೋಗುತ್ತೆ ಸಿಮೆಂಟ್ ಅಲ್ಲ, ತರಾತುರಿಲಿ ಮಾಡಿದ್ದೀರಿ. ಯಾಕೆ? ಈ ಕಾರ್ಯಕ್ರಮ ಕೆಡಿಸ್ಬೇಕಂತೇಳಿ. ಜನರ ಮನಸ್ಸಲ್ಲಿ ಒಂದರ್ಥ ಮಾಡ್ಕೊಳ್ಳಿ, ಜನರ ಮನಸ್ಸಲ್ಲಿ ಏನಾದರೂ ಕೆಟ್ಟ ಭಾವನೆ, ಕೆಟ್ಟದು ನಿಮ್ಮ ಮೇಲೆ ಬಂದದ್ದು ಆದರೆ ಯಾರ ಕೈಲೂ ತಡೆಯೋಕ್ಕಾಗೋದಿಲ್ಲ. ಇದೊಂದು ರೀತಿ ಸುನಾಮಿ ಇದ್ದಂಗೆ. ಈ ಸುನಾಮಿ 2028ರವರೆಗೂ ಇರ್ತದೆ. ನಿಮಗೆ ಬುದ್ಧಿ ಕಲಿಸ್ತಾರೆ. ತತ್ಕ್ಷಣ ಈ ರೇಷನ್ ಕಾರ್ಡನ್ನು ರದ್ದು ಮಾಡಬೇಕು, ಪೆನ್ಷನ್ ಎಲ್ಲ ಎಲ್ಲರಿಗೂ ಕೊಡಬೇಕು. ಈ 60 ಎಕರೆ ಹಗರಣ ಏನಿದೆ ಮತ್ತೆ ನಮ್ಮ ತಾಲೂಕಿಗೆ ಬರಬೇಕು, ಅದು ಅರಣ್ಯ ಭೂಮಿಯಾಗಿ ಉಳಿಬೇಕು ಅನ್ನುವಂಥ ನಮ್ಮ ಆಗ್ರಹ.